ಗಳನ್ನು ಕೋರುತ್ತಾ ಇಡೀ ನಮ್ಮ ಕರ್ನಾಟಕದ ಜನತೆ ಈ ಹೊಸ ವರ್ಷದಲ್ಲಿ ಒಳ್ಳೆಯ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲವನ್ನೂ ಕರುಣಿಸಿ ಎಲ್ಲ ನ್ಯಾಯಯುತವಾಗಿ ಬದುಕಲಿ ಅಂತ ನಾನು ಈ ಯುಗಾದಿ ಹಬ್ಬದ ದಿನ ಆಶಿಸ್ತೀನಿ. ಸರ್, ಇವಾಗ ಚುನಾವಣೆ ಬರ್ತಾ ಇದೆ. ಯಾವ ಥರ ಸಿದ್ಧತೆಗಳು ನಡೀತಾ ಇದೆ ಸರ್ ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ? ಯಾವ ಥರ ಬ್ಯಾಟನ್ಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮೊದಲಿಂದನೂ ಸಿದ್ಧತೆಗಳು ನಡೀತಾನೇ ಇದೆ. ಈಗ ಆಲ್ರೆಡಿ ನಾವು ಈಗ ಬೂತ್ ಮಟ್ಟದಲ್ಲಿ ಬೂತಕ್ಕೆ 2-3 ಲೀಡರ್ ಮಾಡಿ ಮನೆಗೂ ಹೋಗಿ ಈ ಆಗು ಹೋಗೋದ್ರ ಬಗ್ಗೆ ತಿಳ್ಕೊಬೇಕು. ನಮ್ಮ ಕಾಂಗ್ರೆಸ್ ಸರ್ಕಾರ ತಂದಂಥ ಎಲ್ಲ ಕಾರ್ಯಕ್ರಮಗಳನ್ನ ಅವರಿಗೆ ತಿಳಿಸ್ಬಿಡ್ತಾ ಏನು ಎಲೆಕ್ಷನ್ ಬರುತ್ತೆ, ನಾವು ಈ ಬ್ಯಾಟರಾಂಪುರ ಕ್ಷೇತ್ರದಲ್ಲಿ 14 ವಾರ್ಡ್ಗಳಿದೆ, 14 ಗೆಲ್ಲಬೇಕು ಅನ್ನೋದು ನಮ್ಮ ಆಶಯ. ಅದಕ್ಕೆ ಜನ ಪ್ರೀತಿ ವಿಶ್ವಾಸನೂ ಮುಖ್ಯ. ಅದನ್ನು ನಮ್ಮ ಸರ್ಕಾರ ಮಾಡ್ತಾಯಿದೆ. BL2 ಇಂದ ನಾವು ಮಾಡ್ತಾಯಿದ್ದೀವಿ. ಬೂತ್ ಕಮಿಟಿಯಿಂದ ಮನೆಗೂ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಿ. ಸೊ ಒಟ್ಟಾರೆ ಗೆಲ್ಲುವಂಥ ವಿಶ್ವಾಸ ಇದೆ. ಸರಿ ಎಲ್ಲ ವಾರ್ಡಲ್ಲಿ ಕೃಷ್ಣ ಬೈರೇಗೌಡ ಆಡಳಿತದಲ್ಲಿ ಇವತ್ತು ಇಡೀ ರಾಜ್ಯಕ್ಕೆ ಗೊತ್ತಿದೆ ಕೃಷ್ಣ ಬೈರೇಗೌಡರು ಏನು ಅಂತ. ಯಾಕೆಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವುದೇ ರೀತಿ ಆಡಂಬರ ಇನ್ನೊಂದು ಏನು ಇಲ್ದಿರ ಜನಗಳಿಗೆ ಒಳ್ಳೇದಾಗಬೇಕು ಅನ್ನೋ ರೀತಿಯಲ್ಲಿ ಅವರು ಇವತ್ತು ಯಾರೇನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ನಮ್ಮ ಕೃಷ್ಣ ಬೈರೇಗೌಡರು ಬ್ಯಾಟರಾಂಪುರ ಕ್ಷೇತ್ರದಲ್ಲಿ ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರಂಥ ವ್ಯಕ್ತಿ ಮುಂದೆ CM ಆಗಬೇಕು ಅನ್ನೋದೇ ನಮ್ಮ ಆಶಯ. ಸರ್, ಈಗ ಕೃಷ್ಣ ಬೈರೇಗೌಡರು ಒಳ್ಳೆಯದೇ ಮಾಡ್ತಾಯಿದ್ದಾರೆ, ಆದರೆ ಪರಾನು ವಿರೋಧನೂ ಎರಡೂ ವ್ಯಕ್ತವಾಗ್ತಾ ಇದೆ ಸರ್. ಅಲ್ಲ, ಅದು ಸರ್ವೇ ಸಾಮಾನ್ಯ. ಈ ಯಾವುದೇ ರಾಜಕೀಯ ಪಕ್ಷದ ಲೀಡರ್ ಆದಾಗ ಪರನೂ ಇರುತ್ತೆ, ವಿರೋಧನೂ ಇರುತ್ತೆ. ಎರಡೂ ಸಮಾನಾಂತರ ತೊಗೊಂಡೋದಾಗ ಮಾತ್ರನೇ ರಾಜಕೀಯ ಮಾಡೋಕ್ಕಾಗೋದು. ಅದನ್ನು ಜನನೇ ತೀರ್ಮಾನ ಮಾಡ್ತಾರೆ. ನಿಮ್ಮ ಮನೆಯಿಂದ ಇವತ್ತು ಈ ಬಾರಿ ಏನಾದರೂ ಚುನಾವಣೆಗೆ ಆಕಾಂಕ್ಷಿಗಳು ಆಗ್ತಾಯಿದ್ದಾರೆ ಸರ್? ನಮ್ಮ ಮನೆಯಿಂದ ಈ ಸತಿ ನಾವು ಯಾವುದೇ ರೀತಿ ಆಕಾಂಕ್ಷೆ ಆಗ್ತಾಯಿಲ್ಲ. ಮುಂದಿನ ಸಲ ನೋಡೋಣ ಅನ್ನೋದು ನಮ್ಮ ಭಾವನೆ. ಯಾಕೆಂದರೆ ನಾನು ರಾಜಕೀಯದಲ್ಲಿ ನಿಲ್ತೀನಿ, ನನ್ನ ಮಕ್ಕಳು ಆ ರಾಜಕೀಯನ ಮುನ್ನಡೆಸ್ತಾರೋ ಏನೋ ಅವ್ರ ಆಶಯಗಳನ್ನ ನಾನು ತಿಳ್ಕೊಂಡು ಮುಂದಿನ ಬಾರಿ ನೋಡಬೇಕು.